ಜಾತ್ರೆ, ರಾಜಗೋಪುರ ನಿರ್ಮಾಣ, ಧಾರ್ಮಿಕ ಆಚರಣೆಯಿಂದ ಸಂಸ್ಕೃತಿ ಪರಂಪರೆಯ ಪುನರುತ್ಥಾನ. ಡಿ. ಹಲಸಳ್ಳಿ ಇತಿಹಾಸ ಪ್ರಸಿದ್ಧ ಷಡಕ್ಷರ ಗವಿಮಠದಲ್ಲಿ ಅರಣ್ಯ ಸಚಿವರಾದ ಈಶ್ವರ ಬಿ. ಖಂಡ್ರೆ ಹೇಳಿಕೆ. ಜಾತ್ರೆಯ ಉತ್ಸವಗಳು, ರಾಜಗೋಪುರ ಲೋಕಾರ್ಪಣೆಯಂಥ ಧಾರ್ಮಿಕ ಆಚರಣೆಗಳಿಂದ ಸಮುದಾಯದಲ್ಲಿ ಹೊಸ ಚೈತನ್ಯ ಮೂಡುವುದರ ಜೊತೆಗೆ ನಮ್ಮ ಸಂಸ್ಕೃತಿ ಪರಂಪರೆಯ ಪುನರುತ್ಥಾನವಾಗುತ್ತದೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ. ಖಂಡ್ರೆ ಇಂದಿಲ್ಲಿ ಹೇಳಿದರು. ಡಿ. ಹಲಸಳ್ಳಿ ಇತಿಹಾಸ ಪ್ರಸಿದ್ಧ ಷಡಕ್ಷರ ಗವಿಮಠದಲ್ಲಿ ಸುತ್ತೂರು ಪರಮಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಆಯೋಜಿಸಿದ್ದ ಧಾರ್ಮಿಕ ಸಭೆ ಹಾಗೂ ರಾಜಗೋಪುರ ಮತ್ತು ಬಸವದ್ವಾರ ಷಡಕ್ಷರ ಮಂಗಳಮಂಟಪ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂತಹ ಕಾರ್ಯಕ್ರಮಗಳು ಗ್ರಾಮದಲ್ಲಿ ನಡೆದಾಗ ಬಂಧು ಮಿತ್ರರು ಒಗ್ಗೂಡುತ್ತಾರೆ, ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ, ಸಮಾಜದಲ್ಲಿ ಒಗ್ಗಟ್ಟು ಹೆಚ್ಚಾಗಲಿದೆ ಎಂದರು. ನಡುಗನ್ನಡ ಮಹಾಕವಿ ಹಾಗೂ ಸಂಸ್ಕೃತ ಕನ್ನಡದಲ್ಲಿ ಪಾಂಡಿತ್ಯ ಹೊಂದಿದ ಶ್ರೀ ಷಡಕ್ಷರ ದೇವರು ರಾಜವಿಲಾಸ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿ ಈ ನಾಡಿಗೆ ಬೆಳಕು ಚೆಲ್ಲಿದ್ದಾರೆ. ಈ ಗವಿಮಠದಲ್ಲಿ ಬಸವೇಶ್ವರ ಸ್ವಾಮಿ ಗುಹೆಯಲ್ಲಿ ಮೂಡಿ ಈ ಕ್ಷೇತ್ರ ಪವಿತ್ರವಾಗಿದೆ ಎಂದರು. ನಮ್ಮ ಪೂರ್ವಜರು ಮಹಾನ್ ಪರಿಸರ ಪ್ರೇಮಿಗಳಾಗಿದ್ದರು. ನಮಗೆ ಈ ಭೂಮಿಯಲ್ಲಿ ಬದುಕುವ ಹಕ್ಕು ಇರುವಂತೆಯೇ ಪ್ರಾಣಿ, ಮೃಗ, ಕೀಟ, ಸಸ್ಯಗಳಿಗೂ ಬದುಕುವ ಹಕ್ಕಿದೆ ಎಂದು ತಿಳಿದಿದ್ದರು. ಬೆಟ್ಟ ಗುಡ್ಡಗಳನ್ನು ಪೂಜಿಸುತ್ತಿದ್ದರು. ವನ ಮಹೋತ್ಸವ ಆಚರಿಸುವ ಮೂಲಕ ಕಾಡಿಗೆ ಗೌರವ ನೀಡುತ್ತಿದ್ದರು. ಪ್ರಕೃತಿ ಪರಿಸರ ಉಳಿಸಿದ್ದಾರೆ ಎಂದರು. ಆದರೆ ಇಂದು ಆಧುನಿಕ ಜೀವನ ಶೈಲಿ ನಮ್ಮ ನಿದ್ದೆಗೆಡಿಸಿದೆ. ನಮ್ಮ ಯುವಜನರು ನಮ್ಮ ಸಂಸ್ಕೃತಿ ಪರಂಪರೆ ಮರೆಯುತ್ತಿದ್ದಾರೆ. ಮದ್ಯಪಾನ, ಧೂಮಪಾನ, ಮಾದಕ ದ್ರವ್ಯ ವ್ಯಸನಿಗಳಾಗಿ ತಮ್ಮ ಬದುಕನ್ನೇ ನಾಶ ಮಾಡಿಕೊಳ್ಳುತ್ತಿದ್ದಾರೆ ಎಂದು ವಿಷಾದಿಸಿದ ಅವರು, ಇಂಥ ಯುವಜನರಲ್ಲಿ ಇಂಥ ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಮೂಡಿಸಬೇಕು. ನಮ್ಮ ಯುವಜನರು ವ್ಯಸನ ಮುಕ್ತರಾಗಿ ಶಾರೀರಿಕವಾಗಿ ಸದೃಢವಾಗಿ ಸರಿಯಾದ ಮಾರ್ಗದಲ್ಲಿ ಸಾಗಲು ಪೂಜ್ಯರು ದಾರಿ ತೋರಿಸಬೇಕು ಎಂದರು. ವೀರಶೈವ ಲಿಂಗಾಯತ ಸಮಾಜಕ್ಕೆ ಭವ್ಯ ಇತಿಹಾಸದ ಪರಂಪರೆ ಇದೆ. ನಾವು ಕೇವಲ ನಮ್ಮ ಪೂರ್ವಜರ ಹಿರಿಮೆಯ ಬಗ್ಗೆ ಹೆಮ್ಮೆ ಪಟ್ಟರೆ ಸಾಲದು, ವರ್ತಮಾನದ ಜೀವಂತಿಕೆಯನ್ನು ಉಳಿಸಬೇಕು. ಇದಕ್ಕಾಗಿ ಶ್ರಮಿಸಿ ನಮ್ಮ ಸಮಾಜದ ಗರಿಮೆ ಎತ್ತಿಡಿಯಬೇಕು ಎಂದ ಅವರು, ಬಸವಣ್ಣನವರು ಕಾಯಕವೇ ಕೈಲಾಸ ಎಂದರು. ದಾಸೋಹ ಮಹತ್ವ ತಿಳಿಸಿದರು. ನಾವು ದುಡಿದು ಗಳಿಸಬೇಕು, ಗಳಿಸಿ ಉಳಿಸಬೇಕು, ಉಳಿಸಿದ್ದನ್ನು ದಾಸೋಹದ ಮೂಲಕ ಸಮಾಜಕ್ಕೆ ಮರಳಿ ನೀಡಬೇಕೆಂದು ಕರೆ ನೀಡಿದರು. ನುಡಿದಂತೆ ನಡೆ, ಈ ಜನ್ಮ ಕಡೆ ಎಂಬ ಶರೀರವಾಣಿ ಸ್ಮರಿಸಿದ ಅವರು, ವೀರಶೈವ ಲಿಂಗಾಯತ ಮಠ ಮಾನ್ಯಗಳು ಈ ನಿಟ್ಟಿನಲ್ಲಿ ಅಕ್ಷರ, ಆಶ್ರಯ, ಅನ್ನ ದಾಸೋಹದ ಮೂಲಕ ಅದ್ಭುತ ಕಾರ್ಯ ಮಾಡುತ್ತಿವೆ. ಆಧುನಿಕ ಸಮಾಜ ನಿರ್ಮಾಣಕ್ಕೆ ದೊಡ್ಡ ಕೊಡುಗೆ ನೀಡಿವೆ ಎಂದರು. ಎಲ್ಲ ಧರ್ಮ, ಜಾತಿ, ಭಾಷೆಯವರನ್ನು ಒಪ್ಪಿಕೊಂಡು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಟ್ಟು ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ ಸಂಘಟನೆಯಲ್ಲಿ ಶಕ್ತಿ ಇದೆ, ವಿಘಟನೆಯಲ್ಲಿ ದೌರ್ಬಲ್ಯವಿದೆ. ಹೀಗಾಗಿ ನಾವು ಸಂಘಟಿತರಾಗಿ ನಮ್ಮ ಉಳಿವಿಗಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಇಂದು ಎಲ್ಲ ಕ್ಷೇತ್ರಗಳಂತೆ ಆಧ್ಯಾತ್ಮಿಕ, ಧಾರ್ಮಿಕ ಕ್ಷೇತ್ರವು ಕಲುಷಿತವಾಗುತ್ತಿರುವುದು ಆತಂಕದ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಪೂಜ್ಯರು, ಹಿರಿಯರು, ಮಠಾಧಿಪತಿಗಳು ಧಾರ್ಮಿಕ ಕ್ಷೇತ್ರದ ಪಾವಿತ್ರ್ಯ ಸಂರಕ್ಷಣೆಗೆ ಮಾರ್ಗದರ್ಶನ ಮಾಡಬೇಕು ಎಂದು ಮನವಿ ಮಾಡಿದರು. ಕೆಳಗೆ ಬಿದ್ದವರನ್ನು ಮೇಲೆತ್ತುವುದೇ ಧರ್ಮ ಎಂದ ಅವರು, ಇಂತಹ ಕಾರ್ಯವನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಮಾಡುತ್ತಿದೆ. ತಾಲೂಕು, ಜಿಲ್ಲಾ ಕೇಂದ್ರಗಳಲ್ಲಿ ವೀರಶೈವ ಲಿಂಗಾಯತ ಭವನ, ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡುವ ಸಂಕಲ್ಪ ಮಾಡಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ನನ್ನನ್ನು ಅಖಿಲ ಭಾರತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸಿದ ಅವರು, ಇಂದು ಸಮಾಜ ಕವಲು ದಾರಿಯಲ್ಲಿದೆ. ಪ್ರಸಕ್ತ ಸನ್ನಿವೇಶದಲ್ಲಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಟ್ಟ ನಮ್ಮ ಸಮಾಜದ ಮುಂದೆಯೂ ಅನೇಕ ಸಮಸ್ಯೆಗಳಿವೆ, ಅನೇಕ ಸವಾಲುಗಳಿವೆ. ಈ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಪ್ರತಿಯೊಬ್ಬರೂ ಶ್ರಮಿಸಬೇಕೆಂದು ಅವರು ಈ ಸಂದರ್ಭದಲ್ಲಿ ಕರೆ ನೀಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಆಡ್ಲಿಯ ಸಾಹಿತಿ ಶಿಲ್ಪ ಮತ್ತು ರಚಿಸಿದ ಷಡಕ್ಷರ ದೇವನ ಕೃತಿಯನ್ನು ಬಿಡುಗಡೆ ಮಾಡಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಷಡಕ್ಷರ ಗವಿಮಠದ ವತಿಯಿಂದ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಸಚಿವರಾದ ಈಶ್ವರ ಖಂಡ್ರೆಯವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲಗೂರು. ನ್ಯೂಸ್ ರೀಡರ್ ಮಾಗನೂರು ಎಂ. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಅಲ್ಲಿ ಒಂದು ಮಂಟಪ ಕಟ್ತಾ ಇದ್ದೇವೆ. ಈಗ ಈ ಜಗತ್ತಿನ ಪ್ರಥಮ ಸಂಸತ್ತು
ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂತದ್ದೇ ನಮ್ಮ ಮಂಟಪ. ಹೀಗಾಗಿ ಏನು ಬಸವಣ್ಣವರು ಅಂತ ಹೇಳಿದ್ದಾರೆ, ಏನು ಸರ್ವರಿಗೂ ಸಮಪಾಲು ಅಂತೇಳಿ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತ ಯಾವಾಗಲೂ ಸತ್ತಾಗಿದ್ರೆ ಅದು ಲಿಂಗಾಯತ ಯುವಕರಿಗೆ ಏನು ವಚನ ಸಾಹಿತ್ಯ ಇದೆ, ಏನು ಶರಣ ಸಾಹಿತ್ಯ ಇದೆ, ಅದರಲ್ಲೆಲ್ಲವೂ ಇದೆ. ಅದು ಯಾರ್ಯಾರು ಒಳ್ಳೆ ವ್ಯಕ್ತಿಯಿಂದ ಅಧ್ಯಯನ ಮಾಡ್ತಾರೆ ಅವರಿಗೆ ಅವರ ಬದುಕಿನಲ್ಲಿ ಏನೇ ಕಷ್ಟ ಕಾರ್ಪಣೆಗಳು ಬಂದರೂ ಅದನ್ನು ವ್ಯಕ್ತಿ ನೀಡುವಂತ ಒಂದು ಶಕ್ತಿ ಆತ್ಮಬಲ ಆತ್ಮಶಕ್ತಿಯಲ್ಲಿ ಬರ್ತದೆ. ಆತ್ಮವಿಶ್ವಾಸ ಪ್ರಭುತ್ವದ ಜನಸಂಖ್ಯೆ ಮಾಡ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಇವತ್ತೇನು ವಚನ ಸಾಹಿತ್ಯ ಇದೆ ಅದು ಬಾಲ್ಯದಿಂದಲೇ ಮಕ್ಕಳಿಗೆ ಅವರಿಗೆ ಓದಲಿಕ್ಕೆ, ಕಲಿಸಲಿಕ್ಕೆ, ಹೇಳಲಿಕ್ಕೆ ನಾವೆಲ್ಲ ಸ್ಫೂರ್ತಿ ಕೊಟ್ಟರೆ ಅವರ ಬದುಕು ಒಳ್ಳೆಯದಾಗ್ತದೆ, ಸತ್ಪ್ರಜೆಗಳಾಗ್ತಾರೆ, ಅವರು ಒಳ್ಳೆಯ ದಾರಿಯಲ್ಲಿ ಹಿಡಿತಾರೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬರು ದುಡಿತಬೇಕು, ದುಡಿತದಲ್ಲಿ ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ದುಡಿತದಿಂದ ಬಂದಂತ ಹಣ ನನಗೆ ಎಷ್ಟು ಖರ್ಚು ಇರ್ತದೆ. ದಾಸು ಅಂತಿಲ್ಲ, ನಮ್ಮ ಮಠಮಾನ್ಯಗಳ ಪರಂಪರೆ ಏನಿದೆ ಕಾಯಕ ಮತ್ತು ದಾಸು. ಕಾಯಕ ಅಂದ್ರೆ ಉತ್ಪಾದನೆ, ನಾವು ದಾಸು ಅಂದ್ರೆ ಹಂಚುವುದು ಎಲ್ಲರಿಗೆ ಸಮಾನವಾಗಿ ಹಂಚುವುದು. ನಮ್ಗೆ ಬೇಕಾದಷ್ಟು ಇಟ್ಕೊಂಡು ಅದು ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಅಂತ ಮಾತನ್ನು ಹೇಳ್ತಾರೆ. ನಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕು. ನಾವು ಎಷ್ಟು ಮಟ್ಟಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ. ಈಗ ಬಸವಜಯಂತಿ ಮಾಡಬೇಕು ಮಾಡ್ತೀವಿ, ಬರೀ ಮಾಡಿದ್ರೆ ಅಲ್ಲ, ಅದನ್ನು ಕಾರ್ಯಗತ ಮಾಡಬೇಕಲ್ಲ. ಅದು ಬಸವಣ್ಣ ಹೇಳ್ತಾರೆ, ದಯವೇ ಧರ್ಮದ ಮೂಲದಯ್ಯ ಆಗ್ತದೆ. ಇಲ್ಲಿ ದಯವಿಲ್ಲ ಧರ್ಮ ಯಾವುದಯ್ಯ? ಎಲ್ಲಾ ಧರ್ಮಗಳು ದಯ ಇದೆ. ಎಲ್ಲಿದೆ? ಎಲ್ಲಿದೆ ಪ್ರೀತಿ, ವಿಶ್ವಾಸ, ನಂಬಿಕೆ? ಇವತ್ತು ಮಕ್ಕಳೇ ತಂದೆ ತಾಯಿಗಳಿಗೆ ಪೂಜೆ ಮಾಡೋದು ನೋಡ್ತಾ ಇದ್ದೇವೆ. ಅಣ್ಣ ತಮ್ಮಂದಿರ ನಡುವೆ ಜಗಳ, ಇವತ್ತು ತಾಯಿ ಮಗಳ ನಡುವೆ ಜಗಳ, ಇವತ್ತೇನು ಪರಿವಾರವೇ ಚಿತ್ರ ವಿಚಿತ್ರವಾಗಿ ಹೋಗುವಂಥದ್ದು ಎಲ್ಲವೂ ಇದೆ. ಕುಟುಂಬದ ವ್ಯವಸ್ಥೆ ಹಾಳಾಗಿ ಹೋಗ್ತಾ ಇದೆ. ಯುವಕ ಮಾನಸಿಕವಾಗಿ ದುರ್ಬಲ ಆಗ್ತಾ ಇದ್ದಾರೆ. ಇವತ್ತು ಅವರು ಹೇಳುವಂಥದ್ದು ಒಂದು ಸತ್ರ ಸೂತ್ರ, ಕೊಲಬೇಡ, ವಿಶ್ವಸಿದ್ದರು ಬೇಡ, ಮನೆಯ ಬೇಡ, ಅಂತವರಿಗೆ ಅಸ್ಥಿರಪಡ ಬೇಡ, ತಮ್ಮ ಬಡಿಸಬೇಡ, ಇದರ ಹರಿಬೇಡ, ಇದೇ ಅಂತ ಅನಿಸುತ್ತೆ. ಇದೇ ಪರಿಣಿಸುತ್ತೆ. ಇದೇ ನಮ್ಮ ಕೂಡಲ ಸಂಗಮ ದೇವರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ಮಠದ ಪೂಜ್ಯರಾದಂಥ ಷಡಕ್ಷರಿ ಸ್ವಾಮೀಜಿಯವರು ಈಗಾಗಲೇ ಮಾತಾಡ್ತಾ ಹೇಳಿದ್ದಾರೆ. ನಾವೆಲ್ಲ ಅಂತೂ ಅಪಾರವಾದಂತಹ ಕೊಡುಗೆ ಕೊಟ್ಟಿದ್ದೀರಿ, ಅವರಿಗೆ ಬೆಂಬಲ ಕೊಟ್ಟಿದ್ದೀರಿ. ದೊಡ್ಡ ಮಟ್ಟದಲ್ಲಿ ಸುಮಾರು 2-3 ದಿವಸಗಳ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ. ಇವತ್ತು ಅದೇ ರೀತಿಯಲ್ಲಿ ನನ್ನ ಕಡೆಯಿಂದ, ಮನಸ್ಸಿನ ಕಡೆಯಿಂದ, ನಮ್ಮ ಸರ್ಕಾರದ ಕಡೆಯಿಂದ ಪೂಜ್ಯ ಸ್ವಾಮೀಜಿಯವರ ಏನೊಂದು ಇವತ್ತು ಅನಿಸಿಕೆಗಳಿದೆ, ಅವರು ಯಾವ ರೀತಿಯಲ್ಲಿ ನಮ್ಮ ಸಹಕಾರ ಸೇವೆ ಬೇಕಂತ ಹೇಳಿ ಸೂಚನೆ ಕೊಡ್ತಾರೆ. ಅದೆಲ್ಲವನ್ನೂ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇವೆ. ನಿಮ್ಮೆಲ್ಲರಿಗೂ ನಮ್ಮ ಬೆಂಬಲ ಇದೆ, ನಮ್ಮ ಸಹಕಾರ ಇದೆ, ನಮ್ಮ ಸಹಯೋಗ ಇದೆ. ನೀವು ನಮ್ಮ ಕೆಲಸಗಳಿಗೆ ಎಲ್ಲರೂ ಕೈಜೋಡಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ಷಡಕ್ಷರಿ ದೇವರಿಗೆ, ಎಲ್ಲ ಪೂಜೆಗೆ ನಾನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಸಿಗಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಅದಕ್ಕಿಂತ ಹೆಚ್ಚಿಗೆ ಮಾನವ ಜೀವ ಅತ್ಯಮೂಲ್ಯ. ಆ ಜೀವ ಅದಕ್ಕೆ ಬೆಲೆ ಕೊಡಬೇಕಾಗುವುದಿಲ್ಲ. ಮಾನವ ಜೀವನ ಸಂರಕ್ಷಣೆ ಆಗಬೇಕು ಇವತ್ತು, ಮತ್ತೆ ಪ್ರಾಣಿಗಳ ಸಂರಕ್ಷಣೆ ಆಗಬೇಕು. ಆ ರೀತಿಯಲ್ಲಿ ಒಂದು ಕಾಯ್ದೆಯನ್ನು ರೂಪಿಸಬೇಕು ಅಂತ ಹೊರಟಿದ್ದೇವೆ. ನಾವೆಲ್ಲ ಅದಕ್ಕೆ ಬದಲಾಗಿದ್ದೇವೆ. ಅದನ್ನು ತಡೆಯಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅದೆಲ್ಲವನ್ನು ತೆಗೆದುಕೊಳ್ತೇವೆ. ರೈತರ ಪ್ರೇರಣೆ ಆಗ್ತದೆ, ಹೆಚ್ಚಿನ ಪರಿಹಾರ ಕೊಡಲಿಕ್ಕೆ